ಹಾಯ್ ಹಲೋ ಗಾಯ್ಸ್, ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಅದ್ಭುತಕಾರಿ ವಿಷಯಗಳನ್ನು ನೋಡುತ್ತಾ ಹೋಗೋಣ. ಇವತ್ತಿನ ಮೊದಲನೆಯ ಪ್ರಶ್ನೆ, ಭಾರತದ ರಾಷ್ಟ್ರಪತಿ ಯಾರು? ಪ್ರಸ್ತುತ ಭಾರತದ ರಾಷ್ಟ್ರಪತಿ ಯಾರಾಗಿದ್ದಾರೆ? ಆಪ್ಷನ್ಗಳು: ಆಪ್ಷನ್ ಎ ನಿರ್ಮಲಾ ಸೀತಾರಾಮನ್, ಆಪ್ಷನ್ ಬಿ ಅಮಿತ್ ಶಾ, ಆಪ್ಷನ್ ಸಿ ದ್ರೌಪದಿ ಮುರ್ಮು, ಆಪ್ಷನ್ ಡಿ ನರೇಂದ್ರ ಮೋದಿ. ಸರಿಯಾದ ಉತ್ತರ ಆಪ್ಷನ್ ಸಿ ದ್ರೌಪದಿ ಮುರ್ಮು. ನಿಮ್ಮ ಮುಂದಿನ ಪ್ರಶ್ನೆ, 100 ರೂಪಾಯಿ ನೋಟಿನಲ್ಲಿ ಎಷ್ಟು ಭಾಷೆಗಳಿವೆ? 100 ರೂಪಾಯಿ ನೋಟಿನಲ್ಲಿ ಎಷ್ಟು ಭಾಷೆಗಳಿವೆ? ಈ ಪ್ರಶ್ನೆಗೆ ನಿಮ್ಮ ಆಪ್ಷನ್ಗಳು: ಆಪ್ಷನ್ ಎ 15, ಆಪ್ಷನ್ ಬಿ 20, ಆಪ್ಷನ್ ಸಿ 13, ಆಪ್ಷನ್ ಡಿ 17. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಡಿ 17 ಭಾಷೆಗಳು ಇವೆ. ನಿಮ್ಮ ಮುಂದಿನ ಪ್ರಶ್ನೆ, ನೀರಿನ ಅಡಿಯಲ್ಲಿ ಚಿತ್ರಿಸಿದ ಭಾರತದ ಮೊಟ್ಟ ಮೊದಲ ಚಲನಚಿತ್ರ ಯಾವುದು? ನೀರಿನಡಿಯಲ್ಲಿ ಚಿತ್ರಿಸಿದ ಮೊದಲ ಚಲನಚಿತ್ರ ಯಾವುದು? ಆಪ್ಷನ್ಗಳು: ಆಪ್ಷನ್ ಎ ಅಂಡಮಾನ, ಆಪ್ಷನ್ ಬಿ ಭೀಮಾ ತೀರದಲ್ಲಿ, ಆಪ್ಷನ್ ಸಿ ಒಂದು ಮುತ್ತಿನ ಕತೆ, ಆಪ್ಷನ್ ಡಿ ಕಡಲ ತೀರ. ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ವಿಡಿಯೋವನ್ನು ಪಾಸ್ ಮಾಡಿ ಕಮೆಂಟ್ ಮಾಡಬಹುದು. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಮುತ್ತಿನ ಕಥೆಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಸಾಬೂನು ತಯಾರಿಕೆಯಲ್ಲಿ ಇದನ್ನು ಬಳಸಲಾಗುತ್ತದೆ. ಸಾಬೂನು ತಯಾರಿಕೆಯಲ್ಲಿ ಇದನ್ನು ಬಳಸಲಾಗುತ್ತದೆ. ಈ ಪ್ರಶ್ನೆಗೆ ನಿಮ್ಮ ಆಪ್ಷನ್ಗಳು: ಆಪ್ಷನ್ ಎ ಹಿಟ್ಟು, ಆಪ್ಷನ್ ಬಿ ಕೊಬ್ಬರಿ, ಆಪ್ಷನ್ ಸಿ ಮೊಟ್ಟೆ, ಆಪ್ಷನ್ ಡಿ ಕಾಸ್ಟಿಕ್ ಸೋಡಾ. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಸ್ಟಿಕ್ ಸೋಡಾ. ಸಾಬೂನು ತಯಾರಿಕೆಯಲ್ಲಿ ಎಣ್ಣೆಯ ಜೊತೆ ಕಾಸ್ಟಿಕ್ ಸೋಡಾವನ್ನು ಮಿಶ್ರಣ ಮಾಡಿ ಬಳಸಲಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಆಸ್ಕರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಕೊಡಲಾಗುತ್ತದೆ? ಆಸ್ಕರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಕೊಡಲಾಗುತ್ತದೆ? ಈ ಪ್ರಶ್ನೆಗೆ ಆಪ್ಷನ್ಗಳು: ಆಪ್ಷನ್ ಎ ಸಿನಿಮಾ ಕ್ಷೇತ್ರದಲ್ಲಿ, ಆಪ್ಷನ್ ಬಿ ಸ್ಪೋರ್ಟ್ಸ್, ಆಪ್ಷನ್ ಸಿ ಚಿತ್ರಕಲೆ, ಆಪ್ಷನ್ ಡಿ ಶಿಕ್ಷಣ ಕ್ಷೇತ್ರದಲ್ಲಿ. ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸಿನಿಮಾ ಕ್ಷೇತ್ರದಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಹಸಿಯಾದ ಬಾಳೆಹಣ್ಣನ್ನು ಹಣ್ಣಾಗಿಸಲು ಬಳಸುವ ರಾಸಾಯನಿಕದ ಹೆಸರು ಏನು? ಹಸಿಯಾದ ಬಾಳೆಹಣ್ಣನ್ನು ಹಣ್ಣಾಗಿಸಲು ಬಳಸುವ ರಾಸಾಯನಿಕದ ಹೆಸರು ಏನು? ಈ ಪ್ರಶ್ನೆಗೆ ನಿಮ್ಮ ಆಪ್ಷನ್ಗಳು: ಆಪ್ಷನ್ ಎ ಮೀಥೇನ್, ಆಪ್ಷನ್ ಬಿ ಇಥಿಲೀನ್, ಆಪ್ಷನ್ ಸಿ ಈಥೇನ್, ಆಪ್ಷನ್ ಡಿ ಕ್ಲೋರಿನ್. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಇಥಿಲೀನ್. ನಿಮ್ಮ ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವ ಹಣ್ಣಿನ ಬೀಜವನ್ನು ತಿಂದರೆ ಮನುಷ್ಯ ಸಾಯುತ್ತಾರೆ? ಇವುಗಳಲ್ಲಿ ಯಾವ ಹಣ್ಣಿನ ಬೀಜವನ್ನು ತಿಂದರೆ ಮನುಷ್ಯ ಸಾಯುತ್ತಾನೆ? ಈ ಪ್ರಶ್ನೆಗೆ ನಿಮ್ಮ ಆಪ್ಷನ್ಗಳು: ಆಪ್ಷನ್ ಎ ಕಲ್ಲಂಗಡಿ ಬೀಜ, ಆಪ್ಷನ್ ಬಿ ಮೋಸಂಬಿಯ ಬೀಜ, ಆಪ್ಷನ್ ಸಿ ಸೇಬು ಹಣ್ಣಿನ ಬೀಜ, ಆಪ್ಷನ್ ಡಿ ಚಿಕ್ಕು ಬೀಜ. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೇಬು ಹಣ್ಣಿನ ಬೀಜವನ್ನು ತಿಂದರೆ ಸಾಯುವ ಚಾನ್ಸಸ್ ಇದೆ. ನಿಮ್ಮ ಮುಂದಿನ ಪ್ರಶ್ನೆ, ಜಲ್ ಮಹಲ್ ಭಾರತದಲ್ಲಿ ಎಲ್ಲಿ ಇದೆ? ಜಲ್ ಮಹಲ್ ಭಾರತದ ಯಾವ ನಗರದಲ್ಲಿ ಇದೆ? ಈ ಪ್ರಶ್ನೆಗೆ ಆಪ್ಷನ್ಗಳು: ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಜೈಪುರು, ಆಪ್ಷನ್ ಡಿ ಹೈದರಾಬಾದ. ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ಈ ವಿಡಿಯೋವನ್ನು ಪಾಸ್ ಮಾಡಿ ಕಮೆಂಟ್ ಮಾಡಬಹುದು. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜೈಪುರ್. ಜಲ್ ಮಹಲ್ ಜೈಪುರದಲ್ಲಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಜೀವಿಯ ವಿಷದ ಬೆಲೆ ತುಂಬ ದುಬಾರಿಯಾಗಿದೆ? ಯಾವ ಜೀವಿಯ ವಿಷದ ಬೆಲೆ ತುಂಬ ದುಬಾರಿಯಾಗಿದೆ? ಈ ಪ್ರಶ್ನೆಗೆ ನಿಮ್ಮ ಆಪ್ಷನ್ಗಳು: ಆಪ್ಷನ್ ಎ ಚೇಳಿನ ವಿಷ, ಆಪ್ಷನ್ ಬಿ ಹಾವಿನ ವಿಷ, ಆಪ್ಷನ್ ಸಿ ಕಪ್ಪೆಯ ವಿಷ, ಆಪ್ಷನ್ ಡಿ ಸೊಳ್ಳೆಯ ವಿಷ. ಈ ಪ್ರಶ್ನೆಗೆ ತಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚೇಳಿನ ವಿಷ ತುಂಬ ದುಬಾರಿಯಾಗಿದೆ. ನಿಮ್ಮ ಮುಂದಿನ ಅಥವಾ ಕೊನೆಯ ಪ್ರಶ್ನೆ, ದುಬಾರಿಯಾದ ರಕ್ತವನ್ನು ಹೊಂದಿರುವ ಪ್ರಾಣಿ ಯಾವುದು? ಜಗತ್ತಿನಲ್ಲೇ ದುಬಾರಿಯಾದ ರಕ್ತವನ್ನು ಹೊಂದಿರುವ ಪ್ರಾಣಿ ಯಾವುದು? ಈ ಪ್ರಶ್ನೆಗೆ ನಿಮ್ಮ ಆಪ್ಷನ್ಗಳು: ಆಪ್ಷನ್ ಎ ಕಾಂಗ್ರೋ, ಆಪ್ಷನ್ ಬಿ ಮೊಸಳೆ, ಆಪ್ಷನ್ ಸಿ ಆಕ್ಟೋಪಸ್, ಆಪ್ಷನ್ ಡಿ ಸಮುದ್ರದ ಏಡಿ.
ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ವಿಡಿಯೋವನ್ನು ಪೋಸ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆಯ ಉತ್ತರವನ್ನು ತಮಗೆ ತಿಳಿಸುತ್ತೇನೆ. ಇಂತಹ ಎಲ್ಲ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.